ಪಬ್ಲಿಕ್ ಟಿವಿಯ ರಂಗಣ್ಣವರೇ, ನಿಮ್ಮ ಕಮಲಾಕರ ನಿಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ದಿನ ಭವಿಷ್ಯವನ್ನು ಹೇಳುವಂತಹ ಕಮಲಾಕರ ಭಟ್ ಇವತ್ತು ಅರೆಸ್ಟ್ ಆಗಿದ್ದಾರೆ. ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರುವಂಥ ಕಮಲಾಕರ ಭಟ್ ಏನಾದರೂ ಸ್ಟೋರಿ ಮಾಡಿದ್ರಾ, ಚಿಮಾರಿ ಹಾಕಿದ್ರಾ? ಎಷ್ಟು ಚೆನ್ನಾಗಿ ವೇದಿಕೆ ಕೊಟ್ಟಿದ್ದೀರಿ ಅವರಿಗೆ, ಎಷ್ಟು ಚೆನ್ನಾಗಿ ವೇದಿಕೆ ಕೊಟ್ಟಿದ್ದೀರಿ. ಯಾಕೆ ಇದೆಲ್ಲ ನಿಮ್ಮ ಇನ್ವೆಸ್ಟಿಗೇಷನ್ ಜರ್ನಲಿಸಮಲ್ಲಿ ಬರೋದಿಲ್ವಾ? ಕಮಲಾಕರ ಭಟ್ ಯಾರ ಜೊತೆ ಇದ್ದಾರೆ, ಯಾರು ಇನ್ನೊಬ್ಬರು ಸಂಸಾರ ಹೊಡಿತಾ ಇದ್ದಾರೆ, ಯಾರನ್ನ ಇದು ಜೀವವನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ, ಇದು ಯಾವುದು ನಿಮಗೆ ಗೊತ್ತೇ ಇಲ್ವಾ? ಬದ್ಧತೆ ಅನ್ನೋದು ಇರಬೇಕಲ್ರಿ. ಊರಿಗೆಲ್ಲ ಉಪದೇಶ ಹೇಳಿ ಯಾವುದೋ ಹೊಳೆನಲ್ಲಿ ಕುಡಿಯೋ ನೀರಲ್ಲಿ ಉಚ್ಚೆ ಒಯ್ದ್ರಂತೆ, ಆ ರೀತಿ ಆಗಿಲ್ವಾ? ಪಬ್ಲಿಕ್ ಟಿವಿನಲ್ಲಿ ದಿನ ಭವಿಷ್ಯ ಅದೇ ತಪ್ಪು. ಪಬ್ಲಿಕ್ ಟಿವಿನಲ್ಲಿ ದಿನ ಭವಿಷ್ಯ ಹೇಳ್ಕೊಂಡು ನೀವು ಗಮನಿಸಿರ್ತಿರೋ ಇಲ್ಲ ಗೊತ್ತಿಲ್ಲ. ಪಬ್ಲಿಕ್ ಟಿವಿ ರಂಗಣ್ಣವರೇ, ಅವರು ಫೋನ್ ನಂಬರ್ ಕೊಡ್ತಾರೆ. ಒಬ್ಬ ಜ್ಯೋತಿಷಿ ಹೇಳುವಂಥವನು ಈ ವ್ಯಕ್ತಿ ಹಿಂದೆ ಯಾವ ರೀತಿ ಇದ್ದ, ಇದರ ಬಗ್ಗೆ ಎಲ್ಲನೂ ಕಲೆ ಹಾಕಿ ನೋಡ್ರಿ. ಇವರಿಗೆ ಕಾರ್ನಲ್ಲಿ ಐಷಾರಾಮಿ ಜೀವನ, ಕಾರ್ನಲ್ಲಿ ಓಡಾಡೋಂಥ ಐಷಾರಾಮಿ ಜೀವನ, ಇವರು ದೇವರ ಹೆಸರು ಹೇಳ್ಕೊಂಡು ಭವಿಷ್ಯದ ಹೆಸರು ಹೇಳ್ಕೊಂಡು ಯಾವ್ಯಾವ ರೀತಿ ಮೋಸ ಮಾಡ್ತಾ ಇರುವಂಥದ್ದು. ಯಾಕೆ ಪಬ್ಲಿಕ್ ಟಿವಿ ರಂಗಣ್ಣವ್ರಿಗೆ ಗೊತ್ತಿಲ್ವಾ? ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮ ಸ್ಟುಡಿಯೋದಲ್ಲಿ ದಿನ ಭವಿಷ್ಯ ಹೇಳುವಂತಹ, ನಿಮ್ಮ ಸ್ಟುಡಿಯೋದಲ್ಲಿ ಜನರನ್ನು ಭಯವನ್ನು ಹುಟ್ಟಿಸಿ ನಿಮ್ಮ ಸ್ಟುಡಿಯೋದಿಂದ ಹವನ ಹೋಮಗಳನ್ನು ಮಾಡ್ತಾ ಇರುವಂಥ ಕಮಲಾಕರ ಭಟ್, ನೆನ್ನೆ ಬೇರೆ ಹೆಸರು ತಪ್ಪ ಹೇಳಿದ್ದೆ, ಕಮಲಾಕರ ಎಂಬ ಭಟ್ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಕೊಟ್ಟಂತಹ ವೇದಿಕೆ, ನೀವು ಕೊಟ್ಟಂತಹ ಸಹಕಾರ, ನಿಮ್ಮಂಥವ್ರು ಕೊಡ್ತಾ ಇರುವಂಥದ್ರಿಂದ ಇವತ್ತು ಈ ಪಾರ್ಟಿ ಈ ರೀತಿ ಆ ದೇವರ ಹೆಸರಿನಲ್ಲಿ, ಆ ಜ್ಯೋತಿಷಿಯ ಹೆಸರಿನಲ್ಲಿ, ಆ ಧರ್ಮದ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು, ಅದು ಒಂದು ಕುಟುಂಬ, 2 ಹೆಣ್ಣು ಮಕ್ಕಳು ಇರುವಂಥ ಒಂದು ಕುಟುಂಬಕ್ಕೆ ಈ ವ್ಯಕ್ತಿ ಮಾರಕ ಆಗ್ತಾನೆ ಅಂತಂದರೆ ನಾಚಿಕೆ ಆಗಬೇಕಲ್ವ? ನಮಗೆ ಇಂಥವ್ರನ್ನ ಪೋಷಿಸ್ತಾ ಇದ್ದೀವಲ್ಲ, ನಾವೇ ನಾಚಿಕೆ ಪಡ್ಕೊಬೇಕಲ್ಲ? ಅದು ಪಬ್ಲಿಕ್ ಟಿವಿಯ ರಂಗಣ್ಣ ಈ ವ್ಯಕ್ತಿಯ ಫೋಟೋಗಳನ್ನು ನೋಡಿದೆ. ವಿಜೇಂದ್ರನ್ ಜೊತೆಯಲ್ಲಿ ಫೋಟೋ ಅಂತೆ, ಸುರೇಶ್ ಕುಮಾರ್ ಸಂಭಾವಿತ ಶಾಸಕ ಅಂತ ತಿಳ್ಕೊಂಡಿದ್ವಿ ನಾವು, ಸಂಭಾವಿತ ಶಾಸಕ, ಅವ್ರ ಜೊತೆಯಲ್ಲಿ ಫೋಟೋ ಅಂತೆ. ಕಮಲಾಕರ ಭಟ್ರು ಇವತ್ತು ಎಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಎಲ್ಲ ರಾಜಕಾರಣಿಗಳ ಜೊತೆಯಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರ ಹತ್ರ, ದೇವೇಗೌಡರ ಜೊತೆಯಲ್ಲಿ, ಯಡಿಯೂರಪ್ಪನವ್ರ ಜೊತೆಯಲ್ಲಿ ಏನು ಫೋಟೋ ತೆಗೆಸ್ಕೊಂಡು ಇವತ್ತು ಫೇಮಸ್ ಆಗಿಬಿಟ್ಟು ನೋಡಿ, ಆ ಪಾಪದ ಕೊಡ ತುಂಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಕಮಲಾಕರ ಭಟ್ಟೆ ಒಂದು ಸಾಕ್ಷಿ. ಇಂತಹ ಹಲವಾರು ಜನ ಅಲ್ಲ, ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ತಾರಲ್ಲ. ಮೊನ್ನೆ ಒಬ್ಬ ಗಡ್ಡದಾರಿ ವಿಚಾರ, ಆನಂದ್ ಗುರೂಜಿ ವಿಚಾರದಲ್ಲಿ ದಿವ್ಯಾ ವಸಂತ ಅನ್ನೋರ್ದು ಒಂದು ಎಪಿಸೋಡ್ ಆಗಿತ್ತಲ್ಲ, ಜನ ಮರ್ತು ಬಿಡ್ತಾರೆ. ಇವ್ರು ನರೇಂದ್ರ ಶರ್ಮಂದು ಈ ವಿಚಾರ ಎಷ್ಟು ಸುಳ್ಳು ಹೇಳ್ದ ಅದನ್ನು ಜನ ಮರ್ತು ಬಿಡ್ತಾರೆ. ಎಷ್ಟು ವಿಚಾರಗಳನ್ನು ಮಾಡಿದ್ರು ಜನ ಮರ್ತು ಬಿಡ್ತಾರೆ. ಆದರೆ ಈ ತಪ್ಪು ಮಾಡ್ತಾ ಇರುವಂಥವರಿಗೆ ವೇದಿಕೆ ಕೊಡ್ತಾ ಇದ್ದಾರಲ್ಲ, ಅವ್ರು ಯಾರೂ ಅಮಾಯಕರಲ್ಲ. ಸ್ಯಾಟಲೈಟ್ ಚಾನೆಲ್ಗಳು ಯಾರೂ ಅಮಾಯಕರಲ್ಲ. ಅದು ಹಿರಿಯ ಪತ್ರಕರ್ತ, ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತ, ಅನುಭವ ಪತ್ರಕರ್ತರು ಯಾರಾದರೂ ಇದ್ದರೆ ಅದು ಪಬ್ಲಿಕ್ ಟಿವಿಯ ರಂಗಣ್ಣ. ಅದು ಪಬ್ಲಿಕ್ ಟಿವಿ ಕ್ರೈಮ್ ರಿಪೋರ್ಟರ್ ಆಗಿ ಬಂದಂಥವರು. ಇವರಿಗೆ ತನ್ನದೇ ಚಾನಲಲ್ಲಿ ಕೊಟ್ಟು ತನ್ನ ಚಾನಲಲ್ಲಿ ಕೂರಿಸ್ಕೊಂಡಿರುವಂಥ ಕಮಲಾಕರ ಭಟ್ಟನ ಬಗ್ಗೆ ಗೊತ್ತಿಲ್ಲ, ಅವನ ಅನಾಚಾರಗಳ ಬಗ್ಗೆ ಗೊತ್ತಿಲ್ಲ. ಒಬ್ಬ ಕೊಲೆ ಆರೋಪಿ ಆಗಿದ್ದಾನೆ, ಅದರ ಪ್ರಾಯಶ್ಚಿತನಾದರೂ ಆಗಬೇಕಲ್ವ, ಪಶ್ಚಾತ್ತಾಪನಾದರೂ ಆಗಬೇಕಲ್ಲ. ಏನು ಊರಿಗೆಲ್ಲ ಉಪದೇಶ ಹೇಳ್ತಾರೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು, ಊರಿಗೆಲ್ಲ ಉಪದೇಶ ಹೇಳ್ತಾರೆ. ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ, ಡಿಕ್ಟೇಟರ್ಶಿಪ್ ಟೈಪ್ ಹೇಳ್ತಾರೆ. ನಾವು ಪ್ರಶ್ನೆ ಮಾಡಬೇಕಲ್ಲ ರಂಗಣ್ಣವರೇ, ಇದು ತಪ್ಪಲ್ವಾ ಇದು? ಹಾಗಾದರೆ ಅವನು ಬೆಳೀಲಿಕ್ಕೆ ಕಾರಣಕರ್ತರಾಗಿರುವಂಥವ್ರು ಯಾರು? ನಿಮ್ಮ ಪಬ್ಲಿಕ್ ಟಿವಿ. ನೀವು ಪಬ್ಲಿಕ್ ಟಿವಿಯಲ್ಲಿ ಪ್ಲ್ಯಾಟ್ಫಾರ್ಮ್ ಕೊಟ್ರಿ, ಅದು ಬೆಳೀತಾ ಹೋದ ಅವನು. ಅಲ್ಲಿ ಹಣ ಬರುತ್ತೆ, ಜನರಿಗೆ ಮೋಸ ಮಾಡ್ಬೋದು, ಜನರನ್ನು ಭಯ ಬೀಳಿಸ್ಬೋದು. ಒಂದು ಪಬ್ಲಿಕ್ ಟಿವಿನಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಅಂತಂದರೆ ಜನ ನಂಬ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆಗೆ ಅರ್ಹನಲ್ಲದಂತಹ ವ್ಯಕ್ತಿಯನ್ನು ಕೂರಿಸ್ಕೊಂಡು ನೀವು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ರಲ್ಲ, ಜ್ಯೋತಿಷಿ ಹೇಳ್ತಿದ್ರಲ್ಲ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಆಗಿದ ತಕ್ಷಣ ಇವರ ಮುಖಗಳನ್ನು ನಾವು ನೋಡಬೇಕು, ಇವ್ರು ಹೇಳಿದ್ದೇ ಸತ್ಯ ಅನ್ನಬೇಕು. ದೇವರ ನಾಮಗಳನ್ನು ಇಟ್ಕೊಂಡು ಈ ಥರ ಭಾವನೆಗಳನ್ನು ಬಿತ್ತಿ ಬ್ಲ್ಯಾಕ್ ಮೇಲ್ ಮಾಡುವಂಥವರಿಗೆ ನಾವು ಪೋಷಣೆ ಮಾಡ್ತಾ ಇದ್ದೀವಿ. ಬರೀ ಪಬ್ಲಿಕ್ ಟಿವಿ ಒಂದೇ ಅಲ್ಲ, ಇತ್ತೀಚೆಗೆ ಪ್ರಾರಂಭ ಆಗಿರುವಂತಹ ಗ್ಯಾರಂಟಿ ನ್ಯೂಸಿಂದ ಹಿಡ್ಕೊಂಡು ಎಲ್ಲ ಸ್ಯಾಟಲೈಟ್ ಚಾನಲ್ಗಳು ಇಂತಹ ಜ್ಯೋತಿಷಿಗಳನ್ನು ಪಕ್ಕಕ್ಕೆ ಇಟ್ಕೊಂಡಿರ್ತಾರೆ. ಇಂತಹ ಜ್ಯೋತಿಷಿಗಳಿಗೆ ಪ್ಯಾಕೇಜ್ಗಳು ಮಾತಾಡ್ಕೊಂಡಿರ್ತಾರೆ. ನೀವು ಫೋನ್ ಮಾಡಿ ನೋಡ್ರಿ, ಕನ್ಸಲ್ಟೇಷನ್ ಫೀಸ್ ಇಷ್ಟು ಹೋಮಕ್ಕಿಷ್ಟು, ಇದಕ್ಕೆ ಪೂಜೆಗಿಷ್ಟು, ಕಾರಿಗಿಷ್ಟು,
ಎಲ್ಲವನ್ನೂ ಇಟ್ಕೊಂಡಿರ್ತಾರೆ. ನಿಮಗೆ ಮನೆ ಬಾಗಿಲಿಗೆ ಏನೋ ಮಹಾಲಕ್ಷ್ಮಿಯ ತಾಯಿತೆ ಕಳಿಸ್ತೀವಿ, ಮಹಾಲಕ್ಷ್ಮಿಯ ಫೋಟೋ ಕಳಿಸ್ಕೊಡ್ತೀವಿ, ಇಷ್ಟು ಹಣ ಕೊಡಿ ಅಷ್ಟು ಹಣ ಕೊಡಿ. ಇವರಿಗೆಲ್ಲ ಏನ್ರಿ ಬಂದಿದೆ ದೊಡ್ಡ ರೋಗ? ದುಡ್ಡು ತಿನ್ನಕ್ಕೆ ಏನ್ರಿ ಬಂದಿದೆ ದೊಡ್ಡ ರೋಗ? ಪವಿತ್ರವಾದಂತಹ ಹಿಂದೂ ಧರ್ಮವನ್ನು, ಜ್ಯೋತಿಷ್ ಶಾಸ್ತ್ರವನ್ನು ಸ್ವತ್ತಕ್ಕೆ ಬಳಸ್ಕೊಳ್ತಾ ಇದ್ದಾರಲ್ರಿ. ನಾಚಿಕೆ ಆಗಲ್ವಾ ಇವರಿಗೆಲ್ಲಾನು? ನಾಚಿಕೆ ಆಗಲ್ವಾ? ಬೇಲಿ ಎದ್ದು ಹೊಲ ಮೇಯ್ತಾ ಇದೆಯಲ್ಲ. ಸ್ಯಾಟಲೈಟ್ ಚಾನಲ್ಗಳು ಬೇಲಿಗಳಾಗಿರ್ಬೇಕಾಗಿತ್ತದ್ದು ಇವತ್ತು ಅವ್ರನ್ನ ಹೊರಗಡೆ ಬಿಟ್ಬಿಟ್ಟು ಅವ್ರ ಜೊತೆನಲ್ಲಿ ಇವರು ಮೇಯ್ತಾ ಇದ್ದಾರಲ್ಲ. ಯಾರನ್ನೋ ಪ್ರಶ್ನೆ ಕೇಳಬೇಕು. ಎಂತಹ ಕುಟುಂಬ ರೀ ಅವ್ರದ್ದು? ಪಾಪ ಅವನು ದುಡಿಯೋದಕ್ಕೋಸ್ಕರವಾಗಿ ಬೆಂಗಳೂರಿಗೆ ಹೋಗ್ತಾನೆ. ಆ 2 ಹೆಣ್ಣು ಮಕ್ಕಳು ಇಂಥವನಿಗೆ ಊರಿಗೆಲ್ಲ ಏನೋ ಪ್ರಪಂಚಕ್ಕೆ ಬುದ್ಧಿ ಹೇಳ್ತಾ ಇರುವಂಥ ಈ ಕಮಲಾಕರ ಭಟ್ ಅನ್ನೋನು ಇವತ್ತು ಮಾಡ್ತಾ ಇರುವಂತಹ ಕಚಡ ಕೆಲಸಕ್ಕೆ, ಅದು ಸುಪಾರಿ ಕಿಲ್ಲರ್ಸ್ಗಳಂತೆ. ಯಾವ ಸ್ಥಿತಿಗೆ ಬಂದಿದ್ದೀವಿ ರೀ ನಾವು? ಯಾವ ಸ್ಥಿತಿಗೆ ಬಂದಿದ್ದೀವಿ? ಯಾರು ಪ್ರಶ್ನೆ ಮಾಡೋರಿಲ್ವಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಅಸಹ್ಯ ಆಗುತ್ತೆ ರೀ. ಒಂದೊಂದು ಸ್ಯಾಟಲೈಟ್ ಚಾನಲ್ಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿ ನಡ್ಕೊಳ್ತಾ ಇರೋದು ನೋಡಿದ್ರೆ ನಮಗೆ ಅಸಹ್ಯ ಆಗುತ್ತೆ. ನಾವು ಈ ಸಂವಿಧಾನದಲ್ಲಿ ಇವರಿಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತೆ, ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಮಾತೆತ್ತಿದ್ರೆ ಅನ್ಯ ಧರ್ಮ ಅಂತ ಹೇಳೋದು, ಮಾತೆತ್ತಿದ್ರೆ ಮತ್ತೊಂದು ಧರ್ಮದ ಬಗ್ಗೆ ಮಾತನಾಡೋದು, ಇದೇ ಆಗೋಯ್ತೆ ಹೊರತು ಇಲ್ಲಿ ಏನು ತಪ್ಪು ನಡೀತಾ ಇದೆ, ಏನು ಅನ್ಯಾಯ ನಡೀತಾ ಇದೆ, ಇಲ್ಲಿ ನಾವು ಏನು ಮಾಡಬೇಕು, ನಾವು ಸ್ಯಾಟಲೈಟ್ ಚಾನಲ್ಗಳಾಗಿ ನಾವು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದೀವಿ, ಒಂದು ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತಲ್ಲ. ಪಬ್ಲಿಕ್ ಟಿವಿಯ ರಂಗಣ್ಣ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆದರೆ ಪಬ್ಲಿಕ್ ಟಿವಿಯ ರಂಗಣ್ಣ ಇದನ್ನೆಲ್ಲವನ್ನೂ ಪಕ್ಕಕ್ಕಿಡ್ತಾರೆ. ಯಾಕಂದರೆ ಅವರು ಮಾಡಿರುವಂತಹ ತಪ್ಪುಗಳನ್ನು ಇವತ್ತಿನವರೆಗೂ ಅವರು ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಜನರ ಮುಂದೆ ಕ್ಷಮೆ ಕೇಳಿಲ್ಲ. 2,000 ರೂಪಾಯಿ ನೋಟಲ್ಲಿ ಚಿಪ್ ಇರೋದ್ರಿಂದ ಹಿಡಿದು, ಪ್ರಳಯ ಆಗೋದ್ರಿಂದ ಹಿಡಿದು, ನಂಗನಾಚಿಂದ ಹಿಡಿದು ಏನೇನು ಮಾಡಿದ್ರಲ್ಲ ಎಲ್ಲದಕ್ಕೂ ಸಹ ಕ್ಷಮೆ ಕೇಳಬೇಕಾಗಿತ್ತು. ಯಾವುದಕ್ಕೂ ಕ್ಷಮೆ ಕೇಳಿಲ್ಲ ಇವತ್ತವರೆಗೂ. ಇದಕ್ಕೂ ಸಹ ಕ್ಷಮೆ ಕೇಳೋದಿಲ್ಲ ಅನಿಸುತ್ತೆ. ಇದಕ್ಕೂ ಸಹ ಕ್ಷಮೆ ಕೇಳೋದಿಲ್ಲ. ಈ ವ್ಯಕ್ತಿಯಿಂದ ಜನರಿಗೆ ಆಗಿರುವಂತಹ ಅನ್ಯಾಯ, ಮೋಸ ಎಲ್ಲದಕ್ಕೂ ಸಹ ಪಬ್ಲಿಕ್ ಟಿವಿಯ ರಂಗಣ್ಣನವರ ಪಾಲೂ ಇದೆ. ಇವರಿಗೆ ವೇದಿಕೆ ಕೊಟ್ರಲ್ಲ, ಈ ವ್ಯಕ್ತಿ ಹಣದ ಹಿಂದೆ ಹೋಗಿ ಹೆಣ್ಣು ಹೊನ್ನು ಮಣ್ಣು ಇದರಿಂದ ಹೋಗಿ ಇವತ್ತು ಈ ಮಟ್ಟಕ್ಕೆ ಬಂದಿರುವಂಥದ್ದು. ಇವರಿಗೆ ವೇದಿಕೆ ಕೊಟ್ಟು ಹಣವಂತರನ್ನಾಗಿ ಮಾಡಿದ್ರಿ, ಇವನಿಗೆ ವೇದಿಕೆ ಕೊಟ್ಟು ಐಷಾರಾಮಿ ಜೀವನ ಬರೋ ಥರ ಮಾಡಿದ್ರಿ, ಇವನಿಗೆ ವೇದಿಕೆ ಕೊಟ್ಟು ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಮಾಡಿದ್ರಿ. ಇವತ್ತು ಇದೇ ಕಮಲಾಕರ ಭಟ್ ಒಂದು ಕೊಲೆಗೆ ಸಾಕ್ಷಿಯಾಗಿದ್ದಾನೆ. ಒಂದು ಕೊಲೆಯನ್ನು ಮಾಡಿರುವುದಕ್ಕೆ ಇಂತಹ ವ್ಯಕ್ತಿಗಳು ಸಹ ಕೊಲೆ ಮಾಡಿಸ್ತಾರೆ, ಆರೋಪಿಗಳಾಗ್ತಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಜೀವಂತ ಸಾಕ್ಷಿ ಆಗಿದ್ದಾನೆ. ಇಂದ ಯಾರು ಸರಳ ವಾಸ್ತು ಮಾಡಿರುವಂಥ ಚಂದ್ರಶೇಖರ್ ಗುರೂಜಿ, ಆ ವ್ಯಕ್ತಿಯ ಜೀವ ತನಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲದಂಗೆ ಸರಳ ವಾಸ್ತು ಮಾಡಿ ಸರಿ ಮಾಡ್ತೀನಿ ಅಂತ ಹೇಳುವಂತಹ ಇಂತಹ ಜ್ಯೋತಿಷಿಗಳ ನಡುವೆ ನಾವಿದ್ದೀವಿ. ಇಂತಹವರನ್ನು ಬೆಳೆಸ್ತಾ ಇರುವಂಥ ಸ್ಯಾಟಲೈಟ್ ಚಾನೆಲ್ಗಳಿಗೆ ನಿಜವಾದಂತಹ ಆತ್ಮ ಸಾಕ್ಷಿಯನ್ನದಿದ್ದರೆ ಆತ್ಮ ವಂಚನೆ ಮಾಡಿಕೊಳ್ಳದೆ ಜನರ ಮುಂದೆ ಸತ್ಯ ಹೇಳಿ ಇಂತಹ ಜ್ಯೋತಿಷಿಗಳನ್ನು ಸ್ಟುಡಿಯೋದಿಂದ ಹೊರಗಡೆ ಕಳಿಸುವಂತಹ ಕೆಲಸ ಮಾಡ್ತಾರ ಇವರು. ಖಂಡಿತ ಮಾಡ್ತಾರ. ನಿಜಕ್ಕೂ ಅಸಹ್ಯ ಆಗುತ್ತೆ ರೀ ಇವನ್ನೆಲ್ಲ ನೋಡ್ತಾ ಇದ್ರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.